ಕೊಂಡೆ ಯಾಕೆ ಇವತ್ತು ಹೋಲ್ ಡೇ ದೊಡ್ಡನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ ಆಯ್ತು ನಗಾಡ್ತಾ ಇದ್ದೇನೆ. ಸೀರಿಯಲ್ ಎಲ್ಲ ಮುಗೀತು. ಅವರಿಗೆ ಸೂಡಿ ಕಟ್ಟಬೇಕು ಅಂತ ಮಾಡ್ತಾರೆ, ಬಿಕಾಸ್ ಇಟ್ಸ್ ಈಕ್ವಲ್ ಶೇಪ್ ಅಲ್ಲ, ಅವರಿಗೆ ಸೂಡಿ ಕಡ್ಲಿಕ್ಕೆ ಬರ್ತಿಲ್ಲ. ಯಾವ್ದಾಗ್ಬೋದು ನೋಡಿ ದೊಡ್ಡ ಯಾಕಮ್ಮ ಇರ್ಲಿ, ಒಂದ್ ಪರವಾಗಿಲ್ಲ, ಆಯ್ತಾ ಚಂದಾಗಿದೆ, ಸೂಪರ್ ಆಯ್ತಾ, ಸೂಪರ್, ನೆಕ್ಸ್ಟ್ ಲೆವೆಲ್. ಉಂಟು ಬ್ಲೌಸು ಅಂಡ್ ಸೀರೆ ಎರಡು ಸಹ ಮ್ಯಾಚಿಂಗ್ ಉಂಟು. ನೀನ್ ಕರ್ದಲ್ಲಿಗೆ ಬರುವುದಂತಲೇ ಲೆಕ್ಕ. ತುಳು ಮೂವಿ ಇದು. ತುಳುಮವ್ಯಾ? ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಶಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಟು ಮೈ ಚಾನಲ್. ಸೊ ನನಗೆ ಸಣ್ಣ ವಯಸ್ಸಿಂದ ನನ್ನ ದೊಡ್ಡ ಅಂದರೆ ನನಗೆ ತುಂಬ ಇಷ್ಟ. ನಾನು ದೊಡ್ಡನೊಟ್ಟಿಗೆ ಮಲಗ್ತಾ ಇದ್ದೆ. ದೊಡ್ಡ ನನಗೆ ಭಜನೆಗಳು, ದೇವರ ನಾಮಗಳು ಹಾಗೂ ಕಥೆಗಳನ್ನು ಹೇಳಿ ನನಗೆ ಡೈಲಿ ಮಲಗಿಸ್ತಾ ಇದ್ರು. ಸೊ ರೀಸೆಂಟ್ ಟೈಮ್ ತನಕ ಸಹ ಅದೇ ಆಗ್ತಿತ್ತು. ಬಟ್ ವರ್ಕ್ ಬಂದ ಮೇಲೆ, ವರ್ಕ್ ಸಿಕ್ಕಿದ ಮೇಲೆ ಸ್ವಲ್ಪ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಹೌದಲ್ಲ? ಸೊ ಅದಕ್ಕೆ ನಾನು ಅಂದ್ಕೊಂಡೆ ಯಾಕೆ ಇವತ್ತು ಹೋಲ್ ಡೇ ದೊಡ್ಡನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ್ಯಾಟ್, ಸ್ಪೆಂಡಿಂಗ್ ದ ಎಂಟೈರ್ ಡೇ ವಿತ್ ಮೈ ದೊಡ್ಡ. ಸೊ ಹೇಗೆಲ್ಲ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತ ನಿಮಗೆ ಕರ್ಕೊಂಡು ಹೋಗ್ತೇನೆ. ಸೊ ಫಸ್ಟಿಗೆ ನಾನು ಅಂದ್ಕೊಂಡೆ ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಅವರಿಗೆ ಹೇಳಲಿಲ್ಲ, ಸೊ ಅವ್ರಿಗೆ ಹೇಳ್ತೇನೆ ಈಗ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ. ಆಮೇಲೆ ದೇವಸ್ಥಾನದಲ್ಲಿ ಅವರಿಗೆ ಒಂದು ಕ್ಯೂಟ್ ಸರ್ಪ್ರೈಸನ್ನು ಕೊಡುವ ಅಂತ ಇದ್ದೇನೆ. ಸೊ ಬನ್ನಿ ಗೈಸ್, ಅವರ ರಿಯಾಕ್ಷನ್ ಎಲ್ಲ ಸಹ ನೋಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗುವ? ಖಂಡಿತ, ನೀನ್ ಕರ್ದಲ್ಲಿಗೆ ಬರುವುದಂತಲೇ ಲೆಕ್ಕ. ಸೊ ತಿಂಡಿ ತಿಂದು ಇವಾಗ ದೇವಸ್ಥಾನಕ್ಕೆ ಹೊರಡುವ. ಗೈಸ್, ನಾನು ಈ ಥರ ಸಿಂಪಲ್ ಆದಂತಹ ಕಾಟನ್ ಕುರ್ತಿಯನ್ನು ಹಾಕಿದ್ದೇನೆ, ಪೇರಿಂಗ್ ಇಟ್ ವಿತ್ ಜೀನ್ಸ್. ತುಂಬ ಸೆಕೆ ಉಂಟು, ನೀವು ನೋಡ್ಬೋದು ಇಲ್ಲಿ ಸ್ವೆಟ್ ಆಗ್ತಿರೋದು. ಸೊ ಅದಕ್ಕೆ ಇದನ್ನು ಹಾಕ್ತಾ ಇದ್ದೇನೆ. ಗುಟ್ಟುಗು ತಿಂಡಿ ತಿಂದು ಹೊರಡ್ತೇವೆ. ಚಂದ ಆಯ್ತಾ? ಚಂದಾಗಿದೆ, ಸೂಪರ್ ಆಯ್ತಾ, ಸೂಪರ್, ನೆಕ್ಸ್ಟ್ ಲೆವೆಲ್. ಉಂಟು ಬ್ಲೌಸು ಅಂಡ್ ಸೀರೆ ಎರಡು ಸಹ ಮ್ಯಾಚಿಂಗ್ ಉಂಟು. ಎಂತ ತಿಂಡಿ ತಿಂತಿದ್ದೀರಿ? ಹೆಸರು ಹೇಳಿ. ಇವಳು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಈಗ, ಆಶಿತಾ ಮೇಡಮ್. ಫ್ರೆಂಡನಾ ನಿಮ್ಮದು? ಮತ್ತೆಂತ ಪುಳ್ಳಿ ಫ್ರೆಂಡ್ ಆಗ್ತದೆ. ಪುಳ್ಳಿ ಬೇಡವಾ? ಫ್ರೆಂಡ್ ಆದ್ರೂ ಪುಳ್ಳಿ ಆದ್ರೂ ಏನು ಸಮಾನ, ಸೇಮ್. ಸೇಮ್. ನಾವು ಹೊರಡುವ ಟೈಮಿಗೆ ಮಳೆ ಬಂದಿದೆ ಜೋರು, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಸೊ ಮಳೆ ನಿಲ್ಲ ತನಕ ವೆಯ್ಟ್ ಮಾಡಿ ಮತ್ತೆ ಹೋಗ್ತೇವೆ. ಸೊ ಟೈಮ್ ಏನು ಜಾಸ್ತಿ ಆಗಲಿಲ್ಲ, 10 ಗಂಟೆ ಸಾಗಲಿಲ್ಲ. ಸೊ ಇಟ್ಸ್ ಫೈನ್ ಅಂತ ಅನಿಸ್ತದೆ, ನೋಡುವ. ಮಳೆ ನಿಂತಿದೆ ಆ್ಯಕ್ಚುಲಿ. ಸೊ ಇವಾಗ ಹೋಗಿ ಬರೋದು ಪರ್ಫೆಕ್ಟ್ ಟೈಮಿಂಗ್, ಯಾಕಂದರೆ ಮೋಡ ಉಂಟು ಇನ್ನೂ ಸಹ. ಸೊ ಯಾವ ಟೈಮಲ್ಲಿ ಸಹ ಮಳೆ ಬರೋ ಚಾನ್ಸಸ್ ಉಂಟು. ಸೊ ಮಳೆ ಬರೋಕ್ಕಿಂತ ಮುಂಚೆ ಹೋಗಿ ಬರುವ, ಬಿಕಾಸ್ ನಾವು ಸ್ಕೂಟಿಯಲ್ಲಿ ಹೋಗುವ ಕಾರಣದಿಂದಾಗಿ ಕಷ್ಟ ಆಗ್ತದೆ. ಸೊ ಪಕ್ಕ ಹೋಗಿ ಬರುವ ಗೈಸ್, ಬನ್ನಿ. ಬಾಯ್ 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 ಸುಧಾ, ಬರ್ತೇವೆ, ಬಾಯ್. ಕೃಷ್ಣ ಮಠದ ಅಂಗಳಕ್ಕೆ ರೀಚ್ ಆದ್ವಿ. ಸ್ಕೂಟ್ರು ಅಲ್ಲಿ ಪಾರ್ಕ್ ಮಾಡಿದೆ, ಚೂರು ನಡಿಬೇಕು. ಸೊ ಬರ್ತಾ ನಾವಿಬ್ಬರು ಸಹ ಹನುಮಾನ್ ಚಾಲೀಸ್ ಹೇಳ್ಕೊಂಡು ಬಂದ್ವಿ. ಸೊ ಇವಾಗ ಕೃಷ್ಣ ಮಠಕ್ಕೆ ದರ್ಶನಕ್ಕೆ ಹೋಗ್ತೇವೆ. ಕೃಷ್ಣ ಮಠ ಫುಲ್ ರಶ್ ಉಂಟು. ಸೊ ಅದಕ್ಕೆ ನಾವು ಒಳಗಡೆ ಹೋಗೋದಿಲ್ಲ, ಬಿಕಾಸ್ ದೊಡ್ಡನಿಗೆಲ್ಲ ವೇಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕನಕನ ಕಿಂಡಿಯಿಂದಲೇ ನೋಡಿ ಹೋಗ್ತೇವೆ. ದರ್ಶನ ಆಯಿತು, ಬಟ್ ಅದು ಕ್ಲೋಸ್ ಇತ್ತು. ದೊಡ್ಡ ಎಂತಾರು ಕಾಣಿತಾ ದೇವರು? ದೊಡ್ಡ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮರಾ, ದೇವರು ಕಾಣಿದ್ರಾ ಅಲ್ಲಿ ಕನಕನ? ಬಟ್ ಅಷ್ಟು ಕಾಣಲಿಲ್ಲ. ಹೌದಾ? ಸರ್ಪ್ರೈಸ್ ಅಂತ ಹೇಳಿದ್ದೆ, ಎಂತ ಸಹ ಅಲ್ಲ. ದೊಡ್ಡನಿಗೆ ಒಂದು ಸಾರಿ ತೆಗೆದುಕೊಳ್ಳುವ ಅಂತ ಹೇಳಿ. ನನಗೆ ಜಾಬ್ ಸಿಕ್ಕಿದಾಗ ಒಂದು ಸಾರಿ ತೆಗೆದುಕೊಟ್ಟಿದ್ದೆ, ಮತ್ತೆ ಕೊಡಲೇ ಇಲ್ಲ. ಸೊ ಅದಕ್ಕೆ ಇವತ್ತೊಂದು ಆಪರ್ಚುನಿಟಿ ತಗೊಂಡು ಸೀರೆ ತಗೊಳ್ಳುವ. ನೋಡಿ, ಸೀರೆ ತಗೊಳ್ಳುವ. ಯಾರ ಹತ್ರ ಹೇಳುದ? ನಿಮ್ಮ ಹತ್ರ ಹೇಳು, ಸೀರೆ ತಗೊಳ್ಳುವ. ಹಾಂ, ಯಾಕಮ್ಮ ಇರಲಿ, ಒಂದು ಪರವಾಗಿಲ್ಲ. ಸೊ ಕಾಟನ್ ಸೀರೆ ತಗೊಳ್ಳೋ, ಬಿಕಾಸ್ ಅವ್ರ ಹತ್ರ ಈ ಥರದ್ದು ಜರಿ ಸೀರೆಗಳು ತುಂಬ ಉಂಟು. ಸೊ ಕಾಟನ್ ಸೀರೆ ಮನೆಗೆ ಹಾಕ್ಲಿಕ್ಕೆ ಆಗ್ತಾರಲ್ಲ, ಸೊ ಅದಕ್ಕೆ ತಗೊಳ್ಳುವ. ಖುಷಿ ಆಯ್ತಾ? ಓಕೆ, ಬನ್ನಿ ಹೋಗುವ. ಇಲ್ಲಿಗ ದೀಪಂ ಸಿಲ್ಕ್ಸ್ಗೆ ಬಂದಿದ್ದೇವೆ. ಇವ್ರದ್ದಂತ 25th ಆ್ಯನಿವರ್ಸರಿ ಅಂತೆ. ಸೊ ಅದಕ್ಕೆ 10% ಏನೋ ಆಫರ್ ಉಂಟು ಅಂತ ಅಮ್ಮ ಹೇಳಿದ್ಲು. ಹೋಗೋ ಇಲ್ಲೇ. ಸೊ ಅದಕ್ಕೆ ಇವಾಗ ಹೋಗುವ. ಕುತ್ಕೊಳ್ಳಿ ದೊಡ್ಡ. ಅದಂತೆ ಯಾವ್ದಾಗ್ಬೋದು ನೋಡಿ ದೊಡ್ಡ? ಯಾವ ಕಲರ್ ಆಗ್ಬೋದು? ಎಲ್ಲೋವಾ? ಹಣ ಬಿಡಿ, ನಿಮಗೆ ಇಷ್ಟ ಆಯ್ತಾ? ಅಮ್ಮನಿಗೆ ಸೊಮ್ಮೆ ಕಾಲ್ ಮಾಡಿ ಕೇಳುವ. ಅದು ಬೇಡ ದೊಡ್ಡ, ಕಮ್ಮಿದು. ಓಕೆ, ಈ ಸೀರೆ ಬೈ ಮಾಡಿದ್ವಿ. ದೊಡ್ಡ ಖುಷಿ ಆಯ್ತಾ? ಸ್ವಲ್ಪ ಖುಷಿಯಲ್ಲಿ ಹೇಳಿ. ಅಂತ ಖುಷಿ ಆಯ್ತು, ನಗಾಡ್ತಾ ಇದ್ದೇನೆ ಅಲ್ವಾ ರೀ?
ನಾವು ಬೊಂಡ ಕುಡಿಲಿಕ್ಕೆ ಬಂದ್ವಿ. ಬೊಂಡ ಹೇಳಿ ದೊಡ್ಡ ಬೊಂಡ ಕುಡಿ ಅಂತ ದೊಡ್ಡ ಹೇಳಿದ್ರು ಬೊಂಡ ಕುಡಿವ, ಆದರೆ ಹಣ ಮರ ನಾನೇ ಕೊಡ್ತೇನೆ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಬೊಂಡ ಕುಡಿಲಿಕ್ಕೆ ಅಂತ ಬಂದಿದ್ದೇವೆ. ಸೊ ಬೊಂಡ ಕುಡಿದು ಡೈರೆಕ್ಟಾಗಿ ಮನೆಗೆ ಹೋಗೋದು. ನೋಡಿ ದೊಡ್ಡ ಹಿಡೀಲಿಕ್ಕೆ ಆಗ್ತದಾ? ಗಟ್ಟಿ ಹಿಡೀರಿ, ಎಲ್ಲ ಬೀಳಿಸ್ಬೇಡಿ. ಒಳ್ಳೆ ಉಂಟಾ? ಇವಾಗ ಗಂಟೆ 1:30 ಆಗಿದೆ. ಸೊ ಊಟ ಮಾಡುವ ಟೈಮ್. ನಾನು ದೊಡ್ಡನೊಟ್ಟಿಗೆ ಕೂತ್ಕೊಂಡು ಮೊದಲಿನ ಕಾಲದ ಥರ ಟಿ ವಿ ನೋಡ್ಕೊಂಡು ಊಟ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಾಂದರೆ ಮೊಬೈಲಲ್ಲಿ ವೆಬ್ ಸೀರೀಸ್ ನೋಡ್ಕೊಂಡು ಊಟ ಮಾಡ್ತೇನೆ. ಸೊ ಫಾರ್ ಎ ಚೇಂಜ್ ಟಿ ವಿ ನೋಡ್ಕೊಂಡು ಊಟ ಮಾಡುವ ಅಂತೇಳಿ. ಯಾಕೆಂದರೆ ಫ್ರಮ್ ಹೋಲ್ ಚೈಲ್ಡ್ಹುಡ್ಡಲ್ಲಿ ನಾನು ಸ್ಕೂಲಿಂದ ಬರೋದು ದೊಡ್ಡನೊಟ್ಟಿಗೆ ಕೂತ್ಕೊಂಡು ಸೀರಿಯಲ್ಗಳನ್ನು ನೋಡೋದು. ಅಗ್ನಿ ಸಾಕ್ಷಿ, ಪುಟ್ಟಗೋರಿ ಮದುವೆ, ಲಕ್ಷ್ಮೀ ಬಾರಮ್ಮ ಎಲ್ಲ ಸಹ ಆಯಿತಾ. ಊಟ ಮಾಡೋದು ಸಹ ಅವರೊಟ್ಟಿಗೆ, ಊಟ ಮಾಡ್ಬೇಕಾದ್ರೆ ಸಹ ಟಿ ವಿ ನೋಡೋದು, ಹೋಮ್ವರ್ಕ್ ಮಾಡ್ಬೇಕಾದ್ರೆ ಸಹ ಟಿ ವಿ ನೋಡೋದು. ಟಿ ವಿಯಲ್ಲೇ ಮುಳುಗಿ ಹೋಗ್ತಾ ಇದ್ದೆ ನಾನು. ನನ್ನ ಅಮ್ಮ ಹೇಳ್ತಿದ್ರು, ಟಿ ವಿ ಹತ್ರ ಕೂತ್ಕೊಂಡು ನೋಡ್ತಿದ್ದೆ ಅಲ್ಲ, ಹಾಗೆ ಹೇಳ್ತಿದ್ರು ನೀನು ಹತ್ರ ಕೂತ್ಕೊಂಡು ನೋಡಿ ನಿನಗೆ ಕನ್ನಡಕ ಬರ್ತದೆ ಅಂತ ಹೇಳಿ. ಆಗ ನಾನು ಹೇಳ್ತಿದ್ದೆ ಅಂತೆ, ಪರವಾಗಿಲ್ಲ ನನ್ನದು ಗೌರ್ಮೆಂಟ್ ಸ್ಕೂಲ್, ನನಗೆ ಫ್ರೀ ಕನ್ನಡಕ ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ ಅಂಥೇಳಿ. ಸೊ ಅಮ್ಮ ಈಗ ಸಹ ನಾನು ಹೇಳಿ ನಗಾಡ್ತಾರೆ. ಆ್ಯಂಡ್ ಒನ್ ಮೋರ್ ಫನ್ ಥಿಂಗ್ ಆಫ್ ಚೈಲ್ಡ್ಹುಡ್ಡಲ್ಲಿ ಹ್ಯಾಪನ್ಡ್ ವಿತ್ ದೊಡ್ಡ ಎಂತ ಅಂತ ಹೇಳಿದರೆ, ನಾನು ದೊಡ್ಡ ಉದ್ದ ಕೂದಲಿತ್ತು, ಅರೌಂಡ್ ಇಲ್ಲಿ ತನಕ ಬರ್ತಾ ಇತ್ತು ಆಯಿತಾ ಕೂದಲು. ನಾನು ಡೈಲಿ ಅವರ ಕೂದಲು ಬಾಚಿ ಅವರಿಗೆ ಹೇರ್ ಸ್ಟೈಲ್ಗಳನ್ನೆಲ್ಲ ಮಾಡ್ತಾಯಿದ್ದೆ. ಹೀಗೆ ಬಾಚ್ತಿದ್ದೇನೆ. ಅಫ್ಕೋರ್ಸ್ ಅವ್ರದ್ದು ಕೂದಲು ಸ್ವಲ್ಪ ಅನಿವನಿತ್ತು, ಅಂದರೆ ಯೂ ಶೇಪಲ್ಲಿರುತ್ತಲ್ವ. ಸೊ ಅದಕ್ಕೆ ಅಂದ್ಕೊಂಡೆ ಇದು ಸರಿ ಇಲ್ಲ ಅಂತ ಹೇಳಿ ನಾನು ಕೂದಲು ಕಟ್ ಮಾಡಿದ್ದೇನೆ. ಅರೌಂಡ್ ಇಷ್ಟು ಕಟ್ ಮಾಡಿದ್ದೇನೆ ಆಯಿತಾ. ಕಟ್ ಮಾಡಿ ಎಂತ ಮಾಡಿದ್ದೇನೆ, ಕಟ್ ಮಾಡಿ ಹೀಗೆ ರೋಡಿಗೆ ರೋಡಲ್ಲ ಎಂತ ಅಂಗಳಕ್ಕೆ ಬಿಸಾಡಿ ನನಗೆ ಗೊತ್ತಾಯಿತು ಸಮಥಿಂಗ್ ಆಗಲೇ ಎಂಥದೋ ಇದು ಮಿಸ್ಟೇಕ್ ಮಾಡಿದ್ದೇನೆ ಅಂತೇಳಿ ಮೆಲ್ಲ ಹೋಗಿ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡಿದ್ದೇನೆ. ದೊಡ್ಡ ಸೀರೆ ಮುಗೀತು, ಅವರಿಗೆ ಸೂಡಿ ಕಟ್ಟಬೇಕು ಅಂತ ಮಾಡ್ತಾರೆ, ಬಿಕಾಸ್ ಇಟ್ಸ್ ಈಕ್ವಲ್ ಶೇಪ್ ಅಲ್ಲ, ಅವರಿಗೆ ಸೂಡಿ ಕಟ್ಟಲಿಕ್ಕೆ ಬರ್ತಿಲ್ಲ. ಆಮೇಲೆ ನೋಡ್ತದೆ ಅವ್ರದ್ದು ಕೂಲಿ ಇಷ್ಟು ಕಟ್ಟಾಗಿದ್ದು ಗೊತ್ತಾಯ್ತಲ್ಲ. ಬಂದು ಬೈದರು ನನಗೆ ರೂಮಲ್ಲಿ. ಐ ಥಿಂಕ್ ನಾನು ಇಲ್ಲೇ ಎಲ್ಲಿಯೋ ಕೂತ್ಕೊಂಡಿದ್ದೆ ರೂಮಲ್ಲಿ, ಅಮ್ಮಂದು ರೂಮು. ಸರಿ ಬಂದು ಬೈದರು. ಅದು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನವ್ರಿಗೆ ಎಲ್ಲರಿಗೆ ಸಹ ಗೊತ್ತುಂಟು ಆ ಕತೆ. ಎಲ್ಲರೂ ಸಹ ಸಿಕ್ಕಿದಾಗೆ ಹೇಳ್ತಾರೆ, ನೀನು ಹಾಗೆ ಮಾಡಿದೆಯಲ್ಲ ಚೈಲ್ಡ್ಹುಡ್ಡಲ್ಲಿ ಅಂತೇಳಿ. ಸೊ ಅದೊಂದು ಮೆಮೊರಿ ಅಂತೂ ಅನ್ಫರ್ಗೆಟೇಬಲ್. ಆಮೇಲೆ ದೊಡ್ಡನಿಗೆ ಆ್ಯಕ್ಚುಲಿ ಅವರು ಯಾವುದೇ ಬರ್ತ್ಡೇ ಪಾರ್ಟಿಗಳಿಗೆ ಹೋದರೆ ಸಹ ಅವರಿಗೆ ಉದ್ದ ಕೂದಲಿದ್ದವರು ವಿನ್ ಆಗ್ತಾಯಿದ್ರು. ಬಟ್ ನಾನು ಕಟ್ ಮಾಡಿದ್ದು ಅವರಿಗೆ ಸಿಗ್ತಿರಲ್ಲ ಪ್ರೈಸ್, ಬಿಕಾಸ್ ನಾನು ಇಷ್ಟಿಷ್ಟು ಕಟ್ ಮಾಡಿದ್ದೆ. ಅವ್ರದ್ದು ಕೂದಲು ಅರೌಂಡ್ ಇಲ್ಲಿ ತನಕ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರು ಹೇಳ್ತಾಯಿದ್ರು, ನಿನ್ನಿಂದ ನಾನು ಸೋತೆ ಅಂತ ಹೇಳ್ತಿದ್ರು. ಸೊ ಮತ್ತೆ ಕೂದಲು ಉದ್ದ ಬಂತು ಡೆಫಿನೆಟ್ಲಿ. ಬಟ್ ಸ್ಟಿಲ್ ಇವಾಗ ಅವ್ರಿಗೆ ಅದು ನೆನಪು ಹೋಗಿರ್ಬೋದು, ಬಟ್ ಅದಂತೂ ನನ್ನ ತಲೆಯಲ್ಲಿ ಯಾವಾಗ ಸಹ ಹೋಗೋದೇ ಇಲ್ಲ. ಇದೊಂದು ನಾಟ್ ಅ ಗುಡ್ ಮೆಮೊರಿ, ಬಟ್ ಒಂದು ಮೆಮೊರಿ, ಒಂದು ಫನ್ ಮೆಮೊರಿ ಅಂತ ಹೇಳ್ಬೋದು. ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನಿಸಿದ್ದು, ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಹೋಗಿ ಲಂಚ್ ಮಾಡುವ. ಆಮೇಲೆ ಸಂಜೆ ಐ ಹ್ಯಾವ್ ಅ ಡಿಫ್ರೆಂಟ್ ಪ್ಲ್ಯಾನ್. ಅದೆಂತ ಅಂತ ಸಂಜೆ ನಿಮಗೆ ಹೇಳ್ತೇನೆ. ಸಂಜೆದು ಪ್ಲ್ಯಾನ್ಸ್ ಏನಂತ ಹೇಳಿದರೆ, ನಾವು ಡಯಾನಕ್ಕೆ ಬಂದಿದ್ದೇವೆ. ಯಾಕೆ ಅಂತ ಹೇಳಿದರೆ, ದೊಡ್ಡ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಡಯಾನದ ಕಟ್ಲೆಟ್ ಅಂದರೆ ತುಂಬ ಇಷ್ಟ ಇತ್ತು. ಯಾವಾಗ ಸಹ ಡಯಾನದ ಕಟ್ಲೆಟ್ ವೆರಿ ನೈಸ್ ಅಂತೇಳಿ. ಸೊ ಅದಕ್ಕೋಸ್ಕರ ಡಯಾನಕ್ಕೆ ಕರ್ಕೊಂಡು ಬಂದೆ ನಾನು ಫ್ಯಾಮಿಲಿಯವ್ರನ್ನೆಲ್ಲ ಸಹ. ಒಂದು ಅವರಿಗೆ ನಂಗೆ ಗೊತ್ತಿಲ್ಲ ನೆನಪಿರ್ತದ ಇಲ್ವಾ ಅಂತ ಹೇಳಿ, ಬಟ್ ಅವರಿಗೆ ಮೊದಲು ತುಂಬ ಇಷ್ಟ ಇತ್ತು, ಅದು ನನಗೆ ನೆನಪುಂಟು. ಸೊ ಅದಕ್ಕೋಸ್ಕರ ಬಂದಿದ್ದೇವೆ. ಸೊ ನೋಡುವ ಈಗದ ಡಯಾನ ಹೇಗಾಗಿದೆ ಅಂತೇಳಿ. ಮೊದಲಿನ ಡಯಾನ ಮತ್ತು ಈಗದ ಡಯಾನಕ್ಕೆ ತುಂಬ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಬಟ್ ಲೆಟ್ಸ್ ಸಿ ಹೇಗೆ ಉಂಟು ಅಂತೇಳಿ. ದೊಡ್ಡ ಡಯಾನಕ್ಕೆ ಬಂದ ನಿಮಗೆ ಖುಷಿ ಆಯ್ತಾ? ಮಾತಾಡೋದಿಲ್ಲ. ನನಗೆ ಹೇಳುದಾ? ಡಯಾನಕ್ಕೆ ಬಂದದ್ದು ಖುಷಿ ಆಯ್ತಾ? ಖುಷಿ. ಒಳ್ಳೆ ಉಂಟು ದೊಡ್ಡ. ಡಯಾನದಿಂದ ಹೋಗಿ ಬಂದ್ವಿ. ಸೊ ಇಟ್ ವಾಸ್ ಟ್ರೂಲಿ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಆಫ್ ಅಸ್. ಹೌ ಟು ಎಂಡ್ ದಿಸ್ ಡೇ ಅಂತ ನನಗೆ ತುಂಬ ಥಿಂಕ್ ಮಾಡ್ತಾ ಇದ್ದೆ, ಹೇಗೆ ಇನ್ನೂ ಸಹ ಜಾಸ್ತಿ ಮೆಮೊರೇಬಲ್ ಆಗಿ ಬ್ಯೂಟಿಫುಲ್ ಆಗಿ ಮಾಡ್ಬೋದು ಅಂತೇಳಿ. ಸೊ ನನಗೆ ಅನಿಸಿದ್ದು ಮೂವಿ. ಸೊ ಯಾಕೆ ಅಂತ ಹೇಳಿದರೆ, ಮೂವಿದು ಯಾವತ್ತೂ ಕೂಡ ಒಂದು ಮೆಮೊರಿ ನಮ್ಮ ಬ್ರೈನಲ್ಲಿ ಇದ್ದೇ ಇರ್ತದೆ, ಬೀಟ್ ಅ ಗುಡ್ ಮೂವಿ ಆರ್ ಅ ಬ್ಯಾಡ್ ಮೂವಿ ಅಂತೇಳಿ. ಸೊ ನಾನು ಸಣ್ಣ ವಯಸ್ಸಿಂದ ಕೂಡ ನಮ್ಮ ಅಪ್ಪ ಅಮ್ಮ ನನಗೆ ತುಳು ಮೂವೀಸಿಗೆ ತುಂಬ ಕರ್ಕೊಂಡು ಹೋಗ್ತಾಯಿದ್ರು, ಟು ಸಪೋರ್ಟ್ ತುಳು ಸಿನಿಮಾಸ್. ಆ್ಯಂಡ್ ಆಲ್ಸೋ ಯಾವತ್ತು ಫನ್ನಿ ಇರ್ತದೆ, ಒಂಥರ
ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು. ಸೊ ನಾವು ಸಹ ಇವತ್ತು ತುಳು ಮೂವಿಗೆ ಹೋಗುವ ಅಂತ ಅಂದ್ಕೊಂಡೆ. ಸೊ ದೇವದಾಸನ ಲೀಲಾ ಅಂತ ಹೇಳಿ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ಅದಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಸೊ 6:30ಗೆ ಶೋ ಇದೆ. ಸೊ ಅದಕ್ಕೆ ನಾವು ನಮ್ಮದೆಲ್ಲ ತಿಂಡಿ ತಿಂದೆಲ್ಲ ಬೇಗ ಆದ ಕಾರಣದಿಂದಾಗಿ ನಾವು ಮನೆಗೆ ಬಂದ್ವಿ. ಅಪ್ಪ ಅಮ್ಮ ದೊಡ್ಡ 3 ಜನ ಸಹ ನನ್ನೊಟ್ಟಿಗೆ ಎಲ್ಲರೂ ಸಹ ಸೇರಿಕೊಂಡು ನಾವು ಹೋಗುವ ಅಂತ. ಸೊ ಅದಕ್ಕೋಸ್ಕರ ಬಂದ್ವಿ ನಾವು. ಅವಳ ಮೂವಿ ಹೋಗ್ಲಿಕ್ಕೆ ಖುಷಿ ಆಗ್ತಾ ಉಂಟಾ? ತುಂಬ ಖುಷಿ. ಪತ್ತೆ ಎಷ್ಟು ಸಮಯ ಆಯ್ತಾ ಮೂವಿ ನೋಡೋದು. ತುಳು ಮೂವಿ ಇದು. ತುಳು ಮೂವಿಯಾ? ಇಷ್ಟ ನಿಮಗೆ ತುಳು ಮೂವಿ? ನೋಡು, ಪಿಕ್ಚರಿಗೆ ಹೋಗುವಂತ ಆಶಯ ಕೃಪೆಯಿಂದ ಇದು ಜನಕ್ಕಳಿಗೆ ಸಹಾಯ ಮಾಡ್ತಂದುಲ್ಲಾರತ್ತ ಇರೇ ದೊಡ್ಡ ಹೇಗಿತ್ತು ಮೂವಿ? ಸೂಪರ್. ಇಷ್ಟ ಆಯ್ತಾ? ಎಂತ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಫುಲ್ ಗಮ್ಮತ್ ಆಯ್ತಾ? ಖುಷಿ ಆಯ್ತಾ ನಿಮಗೆ? ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನಗೆ ಅಂತೂ ಈ ಮೂವಿ ತುಂಬ ಇಷ್ಟ ಆಯಿತು. ಎಂಡಲ್ಲಿ ಇದ್ದಂಥ ಮೈಥಾಲಜಿಕಲ್ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮೂವಿ ತುಂಬ ಫನ್ನಿ ಇಲ್ಲದಿದ್ದರೂ ಕೂಡ ಒಂದು ಒಳ್ಳೆ ಮೆಸೇಜನ್ನು ಹೇಳಿದೆ. ಎಲ್ಲಿ ಕೂಡ ಮೂವಿ ಡ್ರ್ಯಾಗನ್ ಅನಿಸೋದಿಲ್ಲ. ಸೊ 10/10 ಫ್ರಮ್ ಮೀ. ಸೊ ಇವತ್ತಿನ ಡೇ ಅನ್ನು ದೊಡ್ಡನಿಗೆ ಹೇಗೆ ಅನಿಸ್ತದೆ ಅಂತ ಕೇಳೋದ್ರ ಮೂಲಕ ಎಂಡ್ ಮಾಡುವ. ಐ ಹೋಪ್ ಅವರಿಗೆ ಸಹ ನನ್ನಷ್ಟೇ ಖುಷಿ ಆಯಿತು ಅಂಥೇಳಿ. ನನಗೆ ಅಂತೂ ತುಂಬ ಖುಷಿ ಆಯಿತು ಟು ಸ್ಪೆಂಡ್ ಡೇ ವಿತ್ ಮೈ ದೊಡ್ಡ. ನೋಡುವ ಅವರಿಗೆ ಸಹ ಹಾಗೆ ಫೀಲ್ ಆಯಿತಾ ಅಂತ ಹೇಳಿ. ನಾವು ಇವತ್ತು ದೇವಸ್ಥಾನಕ್ಕೆ ಹೋದ್ವಿ, ಡೈನದಲ್ಲಿ ಕಟ್ಲೆಟ್ ತಿಂದ್ವಿ, ಮತ್ತು ಪಿಕ್ಚರಿಗೆ ಹೋದ್ವಿ. ಯಾವ್ದು ನಿಮಗೆ ತುಂಬ ಖುಷಿ ಆಯಿತು ಮತ್ತು ಹೇಗೆ ಅನಿಸಿತೆಲ್ಲ? ನನಗೆ ಎಲ್ಲವೂ ಖುಷಿ ಆಯಿತು. ಅದರೊಟ್ಟಿಗೆ ಆಶಿತ ಬಂದದ್ದು ತುಂಬ ಖುಷಿ ಆಯಿತು. That's it for today. If you haven't subscribed to my channel, please take a moment to subscribe to my channel. Thank you for watching. Bye bye.